ಹಂಚೋದಪ್ಪ ಅದು ಎಲ್ಲರಿಗೂ ಮನಸ್ಸಿಗೆ ಮುಟ್ಟಬೇಕಲ್ಲ. ಮತ್ತು ಇಲ್ಲಿ ದೊಡ್ಡ ಮನಸ್ಸುಗಳು ಇಲ್ಲ, ಎಲ್ಲ ನಮಗೂ ಬೇಕು ಹೌದು ಸಹಜ ಪಾಪ ಏನೂ ಇಲ್ಲ ಅವಕಾಶ. ರಿಸರ್ವೇಷನ್ ಬಿಟ್ಟರೆ ಮತ್ತೊಂದಿಲ್ಲ. ಮತ್ತು ರಿಸರ್ವೇಷನ್ ಎಲ್ಲನೂ ನಮ್ಗೆ ಪರಿಹಾರ ಕೊಡೋದಂತಲ್ಲ. ಎಲ್ಲ ಇವತ್ತು ನಮ್ಮ ದಲಿತ ಸಮುದಾಯವನ್ನು ಇವತ್ತು ಎಷ್ಟು 17% ಕೊಟ್ಟರು ಸಹಿತ ಅವ್ರು ಉನ್ನತ ಸ್ಥಾನಕ್ಕೆ ಬಂದ್ರೆ ಅವರು ಏನಾದರೂ ಭಾಳಷ್ಟು ಭೂಮಿಗಳನ್ನ ಕೊಂಡ್ರ, ತಮ್ಮ ಬದುಕನ್ನು ನಡೆಸ್ಕೊಂಡ್ರ, ಏನೋ ತಮ್ಮ ಮಕ್ಕಳನ್ನ ಕಲಿಸ್ಕೊಳ್ತಾ ಇದ್ದಾರೆ. ಯಾರೋ ಒಂದು ಸ್ವಲ್ಪ ಅನುಕೂಲಸ್ಥರು ಅದ ದೊಡ್ಡ ಅಧಿಕಾರಿಗಳಾಗಿದ್ದಾರೆ, ತಮ್ಮ ಮಕ್ಕಳು MBBS ಮತ್ತೇನು ಮಾಡಿಸ್ತಾ ಇದ್ದಾರೆ. ಮತ್ತು ಇವತ್ತು ಪರ್ಸೆಂಟೇಜ್ ತೆಗೆದು ನೋಡ್ರಿ, ಎಷ್ಟು ಜನ MBBS MD ಆದವು ಎಷ್ಟು ಜನ ಇದ್ದಾರೆ. ಇಲ್ಲ 17%ಗೆ ಅನುಗುಣಾಗುವಂಗೆ ಅದಾರ ಅವರು. ಅದು ನಮ್ಮ ಪರೀಕ್ಷೆ ಮಾಡಿ ನೋಡ್ರಿ, ಇವತ್ತಾದಂಥ ತೆಗಿಸಿ ನೋಡ್ರಿ, ಗೊತ್ತಾಗಿಬಿಡ್ತದೆ ನಿಮಗೆ. ನಾನು ಹೇಳೋ ಉದ್ದೇಶ ಇಷ್ಟೇ ಇಲ್ಲ. 17% ನಮಗೆ ಸಿಕ್ತು ಅಂದ್ರೆ ನಾವೆಲ್ಲ ಉದ್ಧಾರ ಆದೀವಿ ಅಂತಲ್ಲ, ಅದು ಆಧಾರ ಅಷ್ಟೇ ಊರುಗೋಲು. ಹೌದು ಬೆಳೀತಾ ಇದ್ರಿ ಹೇಳಿದ್ರೆ, ಆದರೆ ಆ್ಯಕ್ಚುಲಿ ಆಗಬೇಕಾಗಿದ್ದು ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ಸೃಷ್ಟಿ ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಹೀಗಾಗಿ ಎಲ್ಲರೂ ಇವತ್ತು ತಹತ ಅಂತಂದರೆ ಮೀಸಲಾತಿಗೆ ನಾವು ಉದ್ಧಾರ ಆದೀವಿ ಅಂತ. ಮೀಸಲಾತಿಗೆ ಉದ್ಧಾರ ಇಲ್ಲ, ಸ್ವಲ್ಪ ಆಧಾರ ಅಷ್ಟೆ. ಆ ದೃಷ್ಟಿ ಇಟ್ಕೊಂಡು ಕೊನೆಗೂ ಒಂದೇನೋ ಸಾಹಸ ಮಾಡೇ ನಮ್ಮ ಕ್ಯಾಬಿನೆಟ್, ಸಿದ್ದರಾಮಯ್ಯ ಕ್ಯಾಬಿನೆಟ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನಪ್ಪ ಅಂತಂದ್ರೆ ಮೊದಲನೇದಾಗಿ ನಮ್ಮ KH ಮುನಿಯಪ್ಪ ಅವ್ರ ಮಾತು ಕೇಳ್ರಿ, 6 ಸಚಿವರವರು ಅವ್ರು ಹೇಳ್ತಾ ಇದ್ದಾರೆ, ಪರಿಶಿಷ್ಟ ಜಾತಿಯ 101 ಜಾತಿಗಳಿಗೂ ಸಾಮಾಜಿಕ ನ್ಯಾಯ ಸಿಕ್ಕಿದ್ದು, ಸಾಮಾಜಿಕ ನ್ಯಾಯ ಸಿಕ್ಕದ ಯಾವ ಜಾತಿಗೂ ಅನ್ಯಾಯವಾಗದ ರೀತಿಯಲ್ಲಿ ತೀರ್ಮಾನವಾಗಿದೆ. ಇದರ ವಿವರವನ್ನು ಮುಖ್ಯಮಂತ್ರಿ ಪ್ರಕಟಿಸಲಿದ್ದಾರೆ. ಏನು ಮುಂದೆ ಹೇಳ್ತಾರೆ ಅವರು, ನಾಳೆ ನಾಡ್ದು ಹೇಳ್ತಾರೆ ಕಾಲದ. ಅದೇ ಕಾಲಕ್ಕೆ ನಮ್ಮ HK ಪಾಟೀಲ್ ಕಾನೂನು ಸಚಿವರು ಅವರು ಹೇಳ್ತಾ ಇದ್ದಾರೆ, ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರೂ ಒಪ್ಪುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬುಧವಾರ ಈ ಬಗ್ಗೆ ಸದನದಲ್ಲಿ ಹೇಳಿಕೆ ನೀಡುತ್ತಾರೆ. ಅಂದ್ರೆ ಕೊನೆಗೂ ಏನು ಮಾಡಿದ್ರಪ್ಪ ಅಂದ್ರೆ ಬಲಗೈದವ್ರಿಗೆ ಆರ, ಎಡಗೈದವ್ರಿಗೆ ಆರ ಮಾಡಿಬಿಟ್ಟು ಪರ್ಸೆಂಟೇಜ. ಜೊತೆಗೆ ಸ್ಪೃಶ್ಯರಿಗೆ ಇನ್ನೊಂದು ಭಾಳ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಅಸ್ಪೃಶ್ಯರಿಗೆ ಇಟ್ಟಿದ್ದಾರೆ ಅದನ್ನು.